ನಮಸ್ಕಾರ ವೀಕ್ಷಕರೇ, ಮೂಡ ಹಗರಣ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಿಸ್ತಾ ಇದೆ. ಮೂಡ ಹಗರಣ ಆರೋಪ ಬಂದಾಗಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಅದರಲ್ಲೂ ಕೋರ್ಟ್ ತೀರ್ಪು ಬಂದ ನಂತರದಲ್ಲಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿದೆ. ಈ ಮುಂಚೆ ಕೇವಲ ಸಿಎಂ ರಾಜೀನಾಮೆಗೆ ಕೂಗು ಕೇಳಿ ಬರ್ತಾ ಇತ್ತು. ಆದರೆ ಈಗ ರಾಜೀನಾಮೆ ಕೊಡಲೇಬೇಕಾದಂತಹ ಪರಿಸ್ಥಿತಿಗೆ ಬಂದು ತಲುಪಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಕೋರ್ಟ್ ತೀರ್ಪಿನ ನಂತರ ರಾಜ್ಯ ರಾಜಕಾರಣದಲ್ಲಿ ದಿನಕ್ಕೊಂದು ಹೊಸ ಬೆಳವಣಿಗೆ ಆಗ್ತಾ ಇದೆ. ಪ್ರತಿಯೊಂದು ಸಹ ಸಿದ್ದರಾಮಯ್ಯ ಅವರಿಗೆ, ಡಿ.ಕೆ. ಶಿವಕುಮಾರ್ ಅವರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 8 ಮಂದಿ ಸಿಎಂ ಸೀಟ್ಗೆ ಟವಲ್ ಹಾಕಿರುವಂಥದ್ದು. ಅಲ್ಲದೆ ಸಿಎಂಗೆ ಇಡೀ ಸಂಕಷ್ಟ ಯಾವುದೇ ಕ್ಷಣದಲ್ಲಿ ಎದುರಾಗಬಹುದು. ಇದು ಗಟ್ಟಿಯಾಗಿದ್ದೇ ಆದಲ್ಲಿ ಸಚಿವರುಗಳೇ ಸಿಎಂ ವಿರುದ್ಧವಾಗಿ ಬಹಿರಂಗ ಹೇಳಿಕೆ ನೀಡಿದ್ರೂ ಅಚ್ಚರಿ ಏನಿಲ್ಲ. ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿರುವಂತಹ ಬೆಳವಣಿಗೆ ಆದರೆ ಅತ ಬಿಜೆಪಿಯು ಸಹ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸ್ತಾ ಇದೆ. ಬಿಜೆಪಿಯ ನಾಯಕ ಇದೀಗ ಕಾಂಗ್ರೆಸ್ ಸಚಿವರನ್ನೇ ಭೇಟಿ ಮಾಡಿದ್ದಾರೆ, ಗುಪ್ತ ಚರ್ಚೆಯನ್ನು ನಡೆಸಿದ್ದಾರೆ. ಇದು ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಮೂಡ ಹಗರಣದಲ್ಲಿ ಸೈಟ್ ವಾಪಸ್ ಕೊಟ್ಟಿದ್ದಾಯಿತು, ಕೋರ್ಟ್ ತನಿಖೆಗೆ ಆದೇಶ ಮಾಡಿತು, ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಮತ್ತೊಂದು ಕಡೆ ಸ್ವಪಕ್ಷದಲ್ಲಿ ಕುರ್ಚಿಗಾಗಿ ತೆರೆಮರೆಯಲ್ಲಿ ಕಿತ್ತಾಟ ಮಾಡ್ತಿದ್ದಾರೆ. ಇದು ಕಾಂಗ್ರೆಸ್ ಶಾಸಕಾಂಗವನ್ನು ಅಸ್ಥಿರಗೊಳಿಸ್ತಾ ಇದೆ. ಹೀಗಿರುವಾಗಲೇ ಈಗ ಕಾಂಗ್ರೆಸ್ ನಾಯಕನ ನಡೆ ಸಿಎಂಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಇದೆಲ್ಲದರ ಮಧ್ಯೆ ದಸರಾ ಉತ್ಸವಕ್ಕೂ ಮುನ್ನವೇ ರಾಜ್ಯದ ಸಿಎಂ ಕುರ್ಚಿ ಖಾಲಿಯಾಗಲಿದೆ ಅನ್ನುವ ಮಾತುಗಳು ಜೋರಾಗಿ ಸದ್ದು ಮಾಡ್ತಾ ಇದೆ. ಹಾಗಾದ್ರೆ ಅಷ್ಟಕ್ಕೂ ಏನಿದು ಸುದ್ದಿ? ದಸರಾ ಹೊತ್ತಲೇ ಕುರ್ಚಿಗೆ ಕಂಟಕ ಎದುರಾಯ್ತಾ? ಸಿಎಂಗೆ ಶಾಕ್ ಮೇಲೆ ಶಾಕ್ ಕೊಡ್ತಿರೋದು ಯಾರು? ಡಿಸಿಎಂ ಸಿಎಂ ಆಸೆಗೆ ತಣ್ಣೀರೆರಚಿದ್ರ ಕಾಂಗ್ರೆಸ್ ಸಚಿವ? ಕಿಂಗ್ ಮೇಕರ್ ಆಗಲಿದ್ದಾರಾ ಕಾಂಗ್ರೆಸ್ ದಲಿತ ನಾಯಕ? ದಸರಾ ಮುನ್ನವೇ ಸಿಎಂ ರಾಜೀನಾಮೆ ನೀಡುವಂತಾಗುತ್ತಾ? ತೆರೆಮರೆಯಲ್ಲಿ ನಡೆಯುತ್ತಿರುವ ಕಸರತ್ತುಗಳೇನು? ಆ ಎಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇದೆ, ನೋಡೋಣ. ವೀಕ್ಷಕರೇ, ಇಬ್ಬರು ಕಾಂಗ್ರೆಸ್ ಸಚಿವರ ಮನೆ ಈಗ ಪವರ್ ಸೆಂಟರ್ ಆಗಿ ಬದಲಾಗಿದೆ ಅಂತಲೇ ಹೇಳಬಹುದು. ಆ ಮಟ್ಟಿಗೆ ತೀವ್ರ ಚಟುವಟಿಕೆಗಳು ನಡೀತಾ ಇದೆ, ರಹಸ್ಯ ಸಭೆಗಳು ನಡೀತಾ ಇದೆ, ಗೌಪ್ಯ ಭೇಟಿ ನಡೀತಿದೆ, ಮಾತುಕತೆ ಮಾಡಲಾಗ್ತಾ ಇದೆ. ಈ ವಿಚಾರ ಈಗ ಜೋಡೆತ್ತುಗಳಿಗೆ ನಡುಕ ಹುಟ್ಟಿಸಿದೆ ಅಂತ ಹೇಳ್ಬೋದು. ಮೊದಲು ಮೂಡ ಹಗರಣ ಆರೋಪ ಕೇಳಿ ಬಂದಾಗ ಸಿದ್ದರಾಮಯ್ಯ ಅವರನ್ನ ಕುರ್ಚಿಯಿಂದ ಕೆಳಗಿಳಿಸೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತೆರೆಮರೆಯಲ್ಲಿ ಪ್ರಯತ್ನಿಸಿದ್ದಾರೆ ಅಂತ ಒಂದಷ್ಟು ಸುದ್ದಿ ಹಬ್ಬಿತ್ತು. ಆದರೆ ಈಗ ಡಿಸಿಎಂ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರು ಒಂದೇ ದಾರಿಯಲ್ಲಿದ್ದಾರೆ. ಸಿಎಂಗೆ ಡಿ.ಕೆ. ಶಿವ ಅವರು ಬಹಿರಂಗವಾಗಿ ಬೆಂಬಲವನ್ನು ಸೂಚಿಸಿದ್ದಾರೆ. ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅಂದರೆ ಈಗ ಸಿಎಂ ಸ್ಥಾನಕ್ಕೆ ಆತುರಪಟ್ಟು ಎಲ್ಲವನ್ನ ಕಳೆದುಕೊಳ್ಳೋದಕ್ಕೆ ಡಿ.ಕೆ. ಶಿವ ಅವರು ತಯಾರಿಲ್ಲ. ಕಾದು ನೋಡಿ ಪಡೆದುಕೊಳ್ಳೋದಕ್ಕೆ ರಣತಂತ್ರವನ್ನು ರೂಪಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ನ ಅಧಿಕಾರಕ್ಕೆ ತರೋದಕ್ಕೆ ಡಿ.ಕೆ. ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಅವರ ಇಬ್ಬರ ಪಾಲು ಸಹ ದೊಡ್ಡದಿದೆ. ಅದರಲ್ಲೂ ಮೂಡ ಹಗರಣದ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಬಹಿರಂಗ ಬೆಂಬಲವನ್ನು ಸೂಚಿಸಿ ಬಂಡೆಯಂತೆ ನಿಂತ ಮೇಲಂತೂ ಸರ್ಕಾರದ ಜೋಡೆತ್ತುಗಳಾಗಿ ಇಬ್ಬರು ಸಹ ಗುರುತಿಸಿಕೊಂಡಿದ್ದಾರೆ. ಆದರೆ ಈಗ ಈ ಜೋಡೆತ್ತುಗಳಿಗೆ ಕೆಡ್ಡ ತೋಡೋದಕ್ಕೆ ಪಕ್ಷದಲ್ಲಿ ಹಲವರು ಸಿದ್ಧರಾಗಿದ್ದಾರೆ. ಇದು ರಾಜ್ಯ ಕಾಂಗ್ರೆಸ್ನ ಬಹುದೊಡ್ಡ ಸುದ್ದಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಿರಂಗದಲ್ಲಿ ತೋರಿಕೆಗಷ್ಟೇ ನಿಷ್ಠೆ, ಆದರೆ ತೆರೆಮರೆಯಲ್ಲಿ ಕುರ್ಚಿಗೆ ಪೈಪೋಟಿ ನಡೀತಾ ಇದೆ. ವೀಕ್ಷಕರೇ, ಇದು ಮುಖ್ಯಮಂತ್ರಿ ಹುದ್ದೆಗೆ ನಡೆದಿರುವಂತಹ ಬಣ ಬಡಿದಾಟದ ಕತೆ. ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನದಲ್ಲಿ ಸದ್ಯಕ್ಕೇನೋ ಮುಂದುವರೆದಿದ್ದಾರೆ. ಮೂಡ ಹಗರಣದ ಆರೋಪ ಹೊತ್ತಿರುವಂತಹ ಅವರ ವಿರುದ್ಧವಾಗಿ ಇಡಿ ತನಿಖೆಗೂ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ. ಮತ್ತೊಂದು ಕಡೆ ತಮ್ಮ ವಿರುದ್ಧವಾಗಿ ಬಂದಿರುವ ಆರೋಪದ ವಿರುದ್ಧ ಕಾನೂನು ಹೋರಾಟ ಮುಂದುವರಿಸ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ಕುರ್ಚಿ ಬಿಡುವ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿರ್ಣಾಯಕ ಘಟ್ಟದವರೆಗೂ ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬಿಡೋದೇ ಇಲ್ಲ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ರಾಜೀನಾಮೆ ಕೊಡಿ ಅಂತ ಧೈರ್ಯವಾಗಿ ಕೇಳುವಂತಹ ಅಥವಾ ಸೂಚಿಸುವಂತಹ ಸ್ಥಿತಿಯಲ್ಲೇ ಇಲ್ಲ. ಆದರೆ ವೀಕ್ಷಕರೇ, ರಾಜ್ಯದ ಇಬ್ಬರು ಸಚಿವರು ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಆ ಇಬ್ಬರು ಬೇರಾರು ಅಲ್ಲ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಸತೀಶ್ ಜಾರಕಿಹೊಳಿ ಅವರು. ಆಯ್ದ ಕೆಲವು ಸಚಿವರು ಪರಮೇಶ್ವರ್ ಅವರ ಮನೆಯಲ್ಲಿ ಆಗಾಗ್ಗೆ ಸಭೆ ಸೇರ್ತಿದ್ದಾರೆ. ಈ ಸಭೆ ಬಗ್ಗೆ ಏನಾದರೂ ಕೇಳಿದ್ರೆ ಕುಶಲೋಪರಿ ಮಾತನಾಡೋದಕ್ಕೆ ಸೇರಿದ್ವಿ, ಊಟ ಮಾಡೋದಕ್ಕೆ ಸೇರಿದ್ವಿ ಅಂತ ಜಾರ್ಕೊಳ್ತಿದ್ದಾರೆ. ಆ ಮೂಲಕ ಏನೂ ಬೆಳವಣಿಗೆಗಳೇ ನಡೆದಿಲ್ಲ ಅನ್ನುವಂತೆ ಪ್ರತಿಕ್ರಿಯೆಯನ್ನು ನೀಡುತ್ತಿದ್ದಾರೆ. ಈ ಎಲ್ಲ ಕ್ರಿಯೆಗಳನ್ನು ನೋಡ್ತಾ ಇದ್ರೆ, ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ರೆ, ಒಟ್ಟು ಅರ್ಥದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ಪ್ರಯೋಗ ಆರಂಭಿಸಿದ್ಯಾ, ಈ ರೀತಿಯ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕಂದರೆ ಈ ವಿಚಾರ ಖಂಡಿತವಾಗ್ಲೂ ಹೈಕಮಾಂಡ್ಗೆ ಗೊತ್ತಿರುತ್ತೆ. ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೆ ಇಲ್ಲಿನ ಅಂದರೆ ರಾಜ್ಯದ ಬೆಳವಣಿಗೆಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇದೆ. ಅವರಿಗೆ ಗೊತ್ತಿದ್ದೆ ಅಥವಾ ಅವರುಗಳ ಸೂಚನೆ ಮೇರೆಗೇನೆ ಈ ರೀತಿಯ ಬೆಳವಣಿಗೆಗಳು ನಡೀತಾ ಇದೆ.
ಅಲ್ಲದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ಈ ಬೆಳವಣಿಗೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಇದೆ ಅಂತ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಹಾಗಿದ್ದ ಮೇಲೆ ಕರ್ನಾಟಕದಲ್ಲಿ ಅಷ್ಟಕ್ಕೂ ನಡೀತಿರೋದಾದ್ರೂ ಏನು? ಇದನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದ್ರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯ ಅವರ ನಡುವಿನ ಒಂದು ರೀತಿಯ ಮುಸುಕಿನ ಗುದ್ದಾಟ ಅನ್ನುವ ಸಂಗತಿ ಬಯಲಾಗುತ್ತೆ. ಅಂದರೆ ಸಿಎಂ ಬದಲಾವಣೆ ಪ್ರಶ್ನೆಯೇ ಇಲ್ಲ, ಅವರ ಬೆಂಬಲಕ್ಕೆ ನಾವಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಎಷ್ಟೇ ಹೇಳಿದ್ರು ಸಿದ್ದರಾಮಯ್ಯ ಅವರು ಆ ಹುದ್ದೆಯಲ್ಲಿ ಮುಂದುವರಿಯೋದು ವರಿಷ್ಠರಿಗೆ ಬೇಕಾಗಿಲ್ಲ. ಇದಕ್ಕೆ ಕಾರಣ ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಒಪ್ಪಿ ತಲೆಯಾಡಿಸಿ ಅದನ್ನು ಪಾಲಿಸುವ ವ್ಯಕ್ತಿ ಅವರಲ್ಲ. ರಾಜ್ಯದಲ್ಲಿ ಇವತ್ತಿಗೂ ಸಿದ್ದರಾಮಯ್ಯ ಅವರ ಹಿಂದೆ ದೊಡ್ಡದಾದಂತಹ ಒಂದು ಅಹಿಂದ ವರ್ಗಗಳ ಪಡೆ ಇದೆ. ಅಂತಹ ಪ್ರಭಾವಿ ವ್ಯಕ್ತಿ ಕಾಂಗ್ರೆಸ್ ಬಿಜೆಪಿ ಸೇರಿದಂತೆ ಯಾವುದೇ ಪಕ್ಷದಲ್ಲೂ ಇಲ್ಲ. ಹಾಗಂತ ಅವರನ್ನು ಸಿಎಂ ಸ್ಥಾನದಲ್ಲಿ ಮುಂದುವರಿಸಿದ್ರೆ ಕಳಂಕದ ಆರೋಪ ಹೊತ್ತಂತಹ ವ್ಯಕ್ತಿಯನ್ನು ಬೆಂಬಲಿಸಿದ ಅಪಖ್ಯಾತಿ ಕಾಂಗ್ರೆಸ್ಗೆ ರಾಷ್ಟ್ರ ಮಟ್ಟದಲ್ಲಿ ಬರುತ್ತೆ. ಈ ವಿಷಯವನ್ನು ಮುಂದಿಟ್ಕೊಂಡು ಬಿಜೆಪಿ ದೇಶಾದ್ಯಂತ ಕಾಂಗ್ರೆಸ್ ವಿರುದ್ಧವಾಗಿ ಅಸ್ತ್ರವಾಗಿ ಪ್ರಯೋಗ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಮಹಾರಾಷ್ಟ್ರ ಸೇರಿದಂತೆ ಉತ್ತರದ ಕೆಲವು ರಾಜ್ಯಗಳಲ್ಲಿ ಚುನಾವಣೆ ಇದೆ. ಇದನ್ನೇ ಬಿಜೆಪಿ ಆ ಸಂದರ್ಭಗಳಲ್ಲಿ ಬಳಸ್ಕೊಳ್ಳುತ್ತೆ. ಹೀಗಾಗಿ ಕಾಂಗ್ರೆಸ್ಗೆ ಇದು ಇಕ್ಕಟ್ಟಿನ ಪರಿಸ್ಥಿತಿ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು ಕೇವಲ ಈ ಅವಧಿಗೆ ಮಾತ್ರ ಅಲ್ಲ, ಮುಂದಿನ ಅವಧಿಗೂ ಸಿಎಂ ಆಗೋವರೆಗೂ ತಂತ್ರಗಾರಿಕೆಯನ್ನು ರೂಪಿಸಿದ್ರು. ಆದರೆ ಮೂಡಾ ಹಗರಣದ ಆರೋಪ ಅದಕ್ಕೆ ಅಡ್ಡಿ ಬಂದಿದೆ. ಆದರೂ ಸಹ ತಮ್ಮ ಪ್ರಯತ್ನವನ್ನು ಅವರು ಬಿಟ್ಟಿಲ್ಲ. ಇನ್ನು ಡಿ ಕೆ ಶಿವಕುಮಾರ್ ಅವರು ಈಗ ಸಿದ್ದರಾಮಯ್ಯ ಅವರಿಗೆ ಬೆಂಬಲವನ್ನು ಸೂಚಿಸೋದು ಅದೇ ನಿಷ್ಠೆಯ ಮೇಲೆ ಮುಂದಿನ ದಿನದಲ್ಲಿ ಸಿದ್ದರಾಮಯ್ಯ ಅವರ ಬೆಂಬಲವನ್ನು ಕೇಳೋದು. ಆತರಪಟ್ಟು ಏನೋ ಮಾಡೋದಕ್ಕೆ ಹೋಗಿ ಎಡ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಡಿ ಕೆ ಶಿ ಅವರು ತಯಾರಿಲ್ಲ. ಸಿಎಂ ಆದರೆ ಅದಕ್ಕೆ ಪಕ್ಕಾ ಬೆಂಬಲ ಇರಬೇಕು, ಯಾವುದೇ ಅಡೆತಡೆಗಳು ಇರಬಾರ್ದು ಅನ್ನೋದು ಅವರ ಪ್ಲಾನ್. ಆದರೆ ಈ ಇಬ್ಬರಿಗೂ ಈಗ ನೊಂದ ನಾಯಕರುಗಳು ಶಾಕ್ ಕೊಡುತ್ತಿದ್ದಾರೆ. ಅದರಲ್ಲಿ ಮುಂಚೂಣಿಯಲ್ಲಿರೋದು ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಜೊತೆಗೆ ರೆಬೆಲ್ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಈ ಇಬ್ಬರು ನಾಯಕರುಗಳ ಮನೆ ಈಗ ಬಹಳ ಚಟುವಟಿಕೆಯಿಂದ ಕೂಡಿದೆ. ಅಲ್ಲದೆ ಪರಸ್ಪರ ಇಬ್ಬರೂ ಸಹ ಭೇಟಿಯಾಗ್ತಿದ್ದಾರೆ. ಆಯ್ದ ಕೆಲವು ದಲಿತ ನಾಯಕರ ಸಭೆಯನ್ನು ಕರೆದಿದ್ದಾರೆ, ಪದೇ ಪದೇ ಸಭೆಗಳನ್ನು ನಡೆಸ್ತಿದ್ದಾರೆ. ಅದರಲ್ಲೂ ಸಿಎಂ ವಿರುದ್ಧವಾಗಿ ಲೋಕಾಯುಕ್ತ ಹಾಗೆ ಇಡಿ ಪ್ರಕರಣ ದಾಖಲಾದ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಆಂತರಿಕವಾಗಿ ಭಾರೀ ಬೆಳವಣಿಗೆಗಳು ನಡೀತಾ ಇದೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದ್ರೆ, ಅತ್ತ ಪರಮೇಶ್ವರ್ ಮತ್ತು ಸತೀಶ್ ಜಾರಕಿಹೊಳಿ ಅವರು ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಇದು ಬಹಳ ಕುತೂಹಲವನ್ನು ಕೇಳಿಸಿದೆ. ಮೂಡಾ ಹಗರಣಕ್ಕೂ ಮುನ್ನ ಸೈಲೆಂಟ್ ಆಗಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಈಗ ಫುಲ್ ಆಕ್ಟಿವ್ ಆಗಿದ್ದಾರೆ. ದೆಹಲಿಗೆ ಹೋಗ್ತಿದ್ದಾರೆ, ಸದಾಶಿವನಗರಕ್ಕೆ ಹೋಗ್ತಿದ್ದಾರೆ, ಕಾವೇರಿ ನಿವಾಸಕ್ಕೆ ನಿರಂತರವಾಗಿ ಭೇಟಿ ನೀಡ್ತಿದ್ದಾರೆ. ಈಗ ಪರಮೇಶ್ವರ್ ಅವರನ್ನು ಮತ್ತೊಮ್ಮೆ ಭೇಟಿಯಾಗಿರುವಂಥದ್ದು. ಕೆಲವು ದಿನಗಳ ಹಿಂದಷ್ಟೇ ಸಮಾಜ ಕಲ್ಯಾಣ ಸಚಿವ ಎಚ್ ಸಿ ಮಹದೇವಪ್ಪ ಅವರ ನಿವಾಸದಲ್ಲಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಅವರು ಗೌಪ್ಯ ಸಭೆಯನ್ನು ನಡೆಸಿದರು. ಅದರಲ್ಲೂ ದಲಿತ ಸಮುದಾಯದ 3 ಸಚಿವರ ಈ ಒಂದು ಭೇಟಿ ನಾನಾ ಆಯಾಮದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಈಗ ದಲಿತ ಸಿಎಂ ಕೂಗಿನ ನಡುವೆಯೂ ಜಾರಕಿಹೊಳಿ ಹಾಗೆ ಪರಮೇಶ್ವರ್ ಅವರು ಸಿದ್ಧಾರ್ಥ ಇಂಜಿನಿಯರ್ ಕಾಲೇಜಿನ ಅತಿಥಿ ಗೃಹದಲ್ಲಿ ಭೇಟಿಯಾದರೂ ಅರ್ಧ ಗಂಟೆಗೂ ಹೆಚ್ಚು ಕಾಲ ಹೊತ್ತು ಚರ್ಚಿಸಿ ನಂತರ ಒಟ್ಟಿಗೆ ಒಂದೇ ಕಾರಿನಲ್ಲಿ ಪ್ರಯಾಣವನ್ನು ಬೆಳೆಸಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಒಂದು ಅಚ್ಚರಿಯ ಭೇಟಿ ನಡೆದಿದೆ. ಅದು ಸಹ ಸತೀಶ್ ಜಾರಕಿಹೊಳಿ ಅವರಿಗೆ ಸಂಬಂಧಪಟ್ಟಂತೆ. ಅವರು ಭೇಟಿಯಾಗಿದ್ದು ಅಂತಿಂತ ನಾಯಕನನ್ನಲ್ಲ, ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರನ್ನ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಸರ್ಕಾರಿ ನಿವಾಸವೊಂದರಲ್ಲಿ ಈ ಇಬ್ಬರು ಭೇಟಿಯಾಗಿದ್ದಾರೆ. ತಮ್ಮ ಕ್ಷೇತ್ರದಲ್ಲಿ ಟೋಲ್ ವಿಚಾರವಾಗಿ ರೈತರಿಗೆ ಹಾಗೆ ಮಕ್ಕಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದು ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ. ಅದೇನೇ ಇದ್ರೂ ರಾಜಕೀಯವಾಗಿ ಮಾತ್ರ ಇದು ಭಾರೀ ಸದ್ದು ಮಾಡ್ತಾ ಇದೆ. ಇವೆಲ್ಲವನ್ನ ಗಮನಿಸಿದಾಗ ಸಿಎಂ ರಾಜೀನಾಮೆ ಕ್ಷಣಗಳು ಹತ್ತಿರ ಬರ್ತಿದ್ಯಾ, ಈ ರೀತಿ ಅನುಮಾನ ಕಡೋದಕ್ಕೆ ಶುರುವಾಗಿದೆ. ಇನ್ನೇನು ನಾಡಹಬ್ಬ ದಸರಾಗೆ ಕ್ಷಣಗಣನೆ ಶುರುವಾಗಿದೆ. ದಸರಾ ಉತ್ಸವಕ್ಕೂ ಮುನ್ನವೇ ರಾಜ್ಯದ ಸಿಎಂ ಕುರ್ಚಿ ಖಾಲಿಯಾಗಲಿದೆ ಅನ್ನುವ ಮಾತುಗಳು ಜೋರಾಗಿ ಸದ್ದು ಮಾಡ್ತಾ ಇದೆ. ನಿನ್ನೆಯಷ್ಟೇ ಬಿಜೆಪಿಯ ಶಾಸಕರಾದಂತಹ ಶ್ರೀವತ್ಸ ಅವರು ಸಿಎಂ ಇಲ್ಲದೆ ಜಂಬೂ ಸವಾರಿ ನಡೆಯುತ್ತೆ ಅಂತ ಹೇಳಿಕೆಯನ್ನು ನೀಡಿದರು. ಇದೀಗ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರು ಸಹ ಸಿದ್ದರಾಮಯ್ಯ ಅವರು ರಾಜೀನಾಮೆ ನೀಡ್ತಾರೆ ಎನ್ನುವ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕೇವಲ ಇವರು ಮಾತ್ರವಲ್ಲದೆ ಮತ್ತೊಂದೆಡೆ ಸಿದ್ದರಾಮಯ್ಯ ಅವರ ವಿರುದ್ಧ ದೂರು ನೀಡಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರೋಪಿ ಸ್ಥಾನದಲ್ಲಿರುವ ಸಿದ್ದರಾಮಯ್ಯ ಅವರು ದಸರಾದಲ್ಲಿ ನಾಡದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಬಾರ್ದು ಅಂತ ಒತ್ತಾಯಿಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಆರೋಪಿಯಾಗಿರುವ ಸಿದ್ದರಾಮಯ್ಯ ಅವರ ಕೈಯಲ್ಲಿ ನಾಡಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಪುಷ್ಪಾರ್ಚನೆ ಮಾಡಿಸುವುದು ಸರಿಯಲ್ಲ. ಅದರಲ್ಲೂ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರು A1 ಆರೋಪಿ. ಯಾವುದೇ ಕಾರಣಕ್ಕೂ ಅವರು ಪುಷ್ಪಾರ್ಚನೆ ಮಾಡಬಾರದು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಗೆ ಕ್ಷಣಗಣನೆ ಶುರುವಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2ನೇ ವರ್ಷದ ದಸರಾ ಮಹೋತ್ಸವ ಇದು ಅದ್ದೂರಿಯಾಗಿ ಆಚರಿಸೋದಕ್ಕೆ ಭರದ ಸಿದ್ಧತೆಯನ್ನು ಮಾಡಿಕೊಂಡಿದೆ.
ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಅಪಸ್ವರ ಕೇಳಿ ಬರ್ತಾ ಇದೆ. ದಸರಾ ಹೊತ್ತಲ್ಲೇ ಕುರ್ಚಿಗೆ ಕಂಟಕ ಎದುರಾಗಿದೆ. ಇದಿಷ್ಟು ಸದ್ಯದ ರಾಜ್ಯ ರಾಜಕೀಯದ ಬೆಳವಣಿಗೆ. ಹಾಗಾದರೆ ಈ ಬಗ್ಗೆ ನೀವೇನಂತೀರಾ? ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯಾಗುತ್ತಾ? ಮುಂದೆ ಏನಾಗಬಹುದು? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.